ಇನ್ನು ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ, ಈ ಒಳ ಮೀಸಲಾತಿ ವಿಚಾರ ಜೋರಾಗಿತ್ತಲ್ಲ, ಅದು ಎಲ್ಲಿಗೆ ಬಂತು ಅನ್ನೋದನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಟೆನ್ಷನ್ ಇದ್ದೇ ಇದೆ. ಒಳ ಮೀಸಲಾತಿ ಜಾರಿ ಟೆನ್ಷನ್ ಅಂತೂ ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಗದೆ ಹೋಯ್ತು ಕತೆ, ಹಾಗಾಗಿ ಟೆನ್ಷನ್ ಇದೆ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಚರ್ಚೆ ನಡೀತಾ ಇದೆ. ಒಳ ಮೀಸಲಾತಿ ಬಗ್ಗೆ ವಿಶೇಷ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ನಾಗಮೋಹನ್ ದಾಸ್ ವರದಿ ಜಾರಿಗೆ ಎಡಗೈ ನಾಯಕರು ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾರೆ. ಎಡಗೈಗೆ 6% ಮೀಸಲಾತಿ ಶಿಫಾರಸು ಮಾಡಿರುವ ದಾಸ್ ಅವರ ಆಯೋಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಟೆನ್ಷನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇರೋದು. ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಚರ್ಚೆ ನಡೀತಾ ಇದೆ. ಒಳ ಮೀಸಲಾತಿ ಬಗ್ಗೆ ವಿಶೇಷ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಗಮೋಹನ್ ದಾಸ್ ವರದಿ ಜಾರಿಗೆ ಪಟ್ಟು ಹಿಡಿದಿದ್ದಾರೆ ಎಡಗೈ ನಾಯಕರು. ಎಡಗೈಗೆ 6% ಮೀಸಲಾತಿ ಶಿಫಾರಸು ಮಾಡಿದ್ದಾರೆ ದಾಸ್ ಸಮಿತಿ. ಬಲಗೈ ಸಮುದಾಯಕ್ಕೆ 5% ಮೀಸಲಾತಿಗೆ ಸಮಿತಿ ಶಿಫಾರಸು ಮಾಡಿದೆ. ವರದಿ ಯಥಾವತ್ ಜಾರಿಗೆ ಬಲಗೈ ಸಮುದಾಯ ವಿರೋಧ, ಅಂದ್ರೆ ಬಲಗೈ ಸಮುದಾಯದ ಸಚಿವರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಎಡಗೈ ಸಮುದಾಯಕ್ಕೆ 6%, ಬಲಗೈಗೆ 5%. ಹಂಗಾಗಿನೇ ವರದಿ ಯಥಾವತ್ ಜಾರಿಗೆ ಬಲಗೈ ಸಮುದಾಯ ಸಚಿವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಗೈ ಸಮುದಾಯಕ್ಕೂ 6% ಮೀಸಲಾತಿ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದಿ ಕರ್ನಾಟಕ, ಆದಿ ಆಂಧ್ರ, ದ್ರಾವಿಡ ಸಮುದಾಯ 1% ಮೀಸಲಾತಿಯನ್ನ ತಮ್ಮ ತೆಕ್ಕೆಗೆ ನೀಡುವಂತೆ ಬಲಗೈ ಸಮುದಾಯದ ಸಚಿವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ.